ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಅರಕಲಗೂಡು ಪಟ್ಟಣದ ದೇವರಾಜ ಅರಸು ಭವನದಲ್ಲಿ ಶನಿವಾರ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸಾಮೂಹಿಕ ಯೋಗ ಪ್ರದರ್ಶನ ಹಮ್ಮಿಕೊಂಡಿತ್ತು. ಈ ವೇಳೆ ಸಮಿತಿ ಸಂಚಾಲಕಿ ಮಣಿಯಮ್ಮ ಮಾತನಾಡಿ, ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಅತ್ಯಂತ ಸಹಕಾರಿಯಾಗಿದ್ದು, ಆರೋಗ್ಯದಾಯಕ ಬದುಕನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಯೋಗ ಬಂಧುಗಳನ್ನ ಜೋಡಿಸೋಕ್ಕಾಗಲ್ಲಕ್ಕ, ಜೋಡಿಸ್ಕೊಡಿ, ಅಂತ ನಾವು ಜೋಡಿಸ್ಕೊಟ್ಟು ನಮ್ಮನ್ನು ಕರೆದು ದೀಪ ಬೆಳಗಿ ನೀವು ಒಂದು ಶಾಖೆಯನ್ನೇ ತೆರೆದು 20 ಜನ ಜೋಡಿಸಲ್ಬೇಡಿ. 10 ಜನ ಬಂದರೆ ಅವರು ಒಬ್ಬೊಬ್ಬರಿಗೆ ಹೇಳಿ ಅಲ್ಲಿ 20 ಜನ ಆಗ್ತಾರೆ. ನಾವು ಪ್ರಶಿಕ್ಷಣ ಮಾಡ್ಕೊಂಡಿದ್ದೀವಿ, ಜಿಲ್ಲಾ ಪ್ರಶಿಕ್ಷಣ ಮಾಡಿದ್ದೀವಿ ಅಂದ ತಕ್ಷಣ ನಾವು ಶಿಕ್ಷಕರಾಗಿರಕ್ಕಲ್ಲ. ಶಿಕ್ಷಕರಾಗಿ ನೀವು ಸೇವೆ ಮಾಡ್ರಪ್ಪ ಸಮಿತಿಗೆ ಅಂದ್ಬಿಟ್ಟು 4 ದಿವಸ ಶಿಕ್ಷಣ ಕೊಟ್ಟು ನಿಮ್ಮನ್ನು ಸಮಿತಿಗೆ ಶಿಕ್ಷಕರು ಅಂತ ಹೇಳಿ ಕಳಿಸ್ತಾರೆ. ನಾವು ಶಿಕ್ಷಕರಾಗಿ ಇಲ್ಲಿ ಕೂಡಬೇಕು ಅಂದ್ರೆ ನಾವು ಒಂದು ಶಾಖೆಯನ್ನು ತೆರಿಬೇಕು. ಸಾರ್ವಜನಿಕರಿಗೆ ನಾವು ಉಚಿತವಾಗಿ ಯೋಗವನ್ನು ಕೊಡಬೇಕು, ಅವರ ಆರೋಗ್ಯವನ್ನು ಕಾಪಾಡಬೇಕು. ಇನ್ನು ಅನೈತಿಕ ಸಂಬಂಧಗಳು ಮತ್ತು ಕಾಯಿಲೆಗಳು, ವಿಚಿತ್ರ ಕಾಯಿಲೆಗಳೆಲ್ಲ ಬಂದಿರೋದ್ರಿಂದ ಏನಾಗುತ್ತೆ, ಚಿಕಿತ್ಸೆ ಕೊಡಬೇಕಾಗುತ್ತೆ. ಚಿಕಿತ್ಸೆನೇ ಈಗ ಬರ್ತಾರೆ, ಯಾರಾದರೂ ಒಬ್ಬರು ಬರ್ತಾರೆ. ಜಿಲ್ಲಾ ಪ್ರಶಿಕ್ಷಣ ಅಂದರೆ ಪ್ರಾಥಮಿಕ ಅಂತ, ಪ್ರಾಂತ ಅಂದರೆ ಮಿಡ್ಲ್ ಸ್ಕೂಲ್ ಅಂತ, ಇನ್ನು ಮಿಕ್ಕಿದ ಶಿಕ್ಷಣ ಹೈಸ್ಕೂಲ್ ಅಂತ. ನಂತರ ವಕೀಲ ಜನಾರ್ದನ ಗುಪ್ತಾ ಮಾತನಾಡಿ, ನರೇಂದ್ರ ಮೋದಿಯವರು ಪ್ರಧಾನಿಯಾದ ಬಳಿಕ ವಿಶ್ವ ಯೋಗ ದಿನಾಚರಣೆ ಜಾರಿಯಾಗುವಂತೆ ಮಾಡಿದ್ರು. ಇದರಿಂದ ವಿಶ್ವದ ಇತರೆ ದೇಶಗಳು ಯೋಗದ ಬಗ್ಗೆ ಆಸಕ್ತಿ ವಹಿಸಲು ಕಾರಣವಾಯಿತು ಎಂದು ತಿಳಿಸಿದರು. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾಗಿ ಜಗತ್ತನ್ನ ಸುತ್ತ ಜೊತೆಗೆ ಯೋಗದ ಬಗ್ಗೆಯೂ ಸಹ ಪ್ರಚಾರವನ್ನು ಮಾಡಿರ್ತಕ್ಕಂಥ ಒಬ್ಬ ದಿವ್ಯ ಚೇತನ. 2014ರಲ್ಲಿ ವಿಶ್ವ ಸಂಸ್ಥೆಯ 84 ರಾಷ್ಟ್ರಗಳಿದ್ದಂತಹ ಸಂದರ್ಭದಲ್ಲಿ ಯೋಗವನ್ನು ಅವರು ಪರಿಚಯ ಮಾಡಿಕೊಟ್ಟರು. ಅದರ ಪ್ರಯುಕ್ತ 2015 ಜೂನ್ 1ರಂದು ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಪರಿಗಣನೆ ಒಂದು ಅಂದಿನಿಂದ 11ನೇ ಯೋಗ ದಿನವನ್ನು ಆಚರಣೆ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು. ಇದನ್ನು ಯೋಗ. ಈ ವೇಳೆ ಮುಖ್ಯ ಅಧಿಕಾರಿ ನಾಗೇಂದ್ರ ಕುಮಾರ್, ಯೋಗ ಶಿಕ್ಷಕರಾದ ಎಚ್ ಮಾದೇಶ್, ಎಎಂ ರಘು ಪಾಲ್ಗೊಂಡಿದ್ದರು.